ಎಲ್ವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ಭಾರತೀಯ ರೈಲ್ವೆ ವೇಗವಾಗಿ ವಂದೇ ಭಾರತ ಸೇವೆಗಳನ್ನು ವಿಸ್ತರಿಸುತ್ತಿದ್ದು, ಕರ್ನಾಟಕ ಮುಂದಿನ ಸಾಲಿನಲ್ಲಿ ಕೆಲವು ರೋಚಕ ಅಪ್ಗ್ರೇಡ್ಗಳಿಗೆ ಸಿದ್ಧವಾಗಿದೆ. ಯಶವಂತಪುರ, ಗೋವಾ ಹೊಸ ವಂದೇ ಭಾರತ್ ಎಕ್ಸ್‌ಪ್ರೆಸ್ ಆರಂಭಿಸಲು ರೈಲ್ವೆ ಇಲಾಖೆ ಮುಂದಾಗಿದೆ. ಈ ರೈಲು ಮಾರ್ಗ ಹಾಗೂ ಸಂಚಾರ ಸಮಯದ ಬಗ್ಗೆ ಭಾರೀ ವಿರೋಧ ವ್ಯಕ್ತವಾಗಿದೆ. ಈ ರೈಲು ಮಂಗಳೂರಿಗೂ ಹೋಗಲ್ಲ, ಬೆಂಗಳೂರಿನಿಂದ ಗೋವಾಕ್ಕೆ ಹೋಗುವ ಜನಕ್ಕೂ ಉಪ ಆಗಲ್ಲ. ಅಷ್ಟೇ ಅಲ್ಲದೆ ವಾಸ್ಕೋ ಎಕ್ಸ್‌ಪ್ರೆಸ್ಗಿಂತ ನಿಧಾನವಾಗಿ ಸಂಚಾರ ನಡೆಸಲಿದೆ. ಬೆಂಗಳೂರು-ಮಂಗಳೂರು ವಂದೇ ಭಾರತ್ ರೈಲಿಗಾಗಿ ಮಂಗಳೂರಿನ ಜನ ವರ್ಷಗಳಿಂದ ಕಾಯುತ್ತಿದ್ದರು. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಕೂಡ ಬೆಂಗಳೂರಿನಿಂದ ಮಂಗಳೂರಿಗೆ ವಂದೇ ಭಾರತ್ ಎಕ್ಸ್‌ಪ್ರೆಸ್ ಸೇವೆಯನ್ನು ಪರಿಚಯಿಸುವ ಬಗ್ಗೆ ಘೋಷಣೆ ಮಾಡಿದ್ದರು. ಇದರ ಬೆನ್ನಲ್ಲೇ ರೈಲ್ವೆ ಸಚಿವಾಲಯ ಪ್ರಸ್ತಾವನೆ ಸಿದ್ಧಪಡಿಸಿದೆ. ಮಂಗಳೂರಿಗೆ ಹೋಗಲ್ಲ. ಈ ರೈಲು ಮಂಗಳೂರು ರೈಲ್ವೆ ಪ್ರದೇಶದ ಮೂಲಕ ಹಾದು ಹೋದರೂ ಮಂಗಳೂರು ಜಂಕ್ಷನ್ ಆಗಲಿ ಅಥವಾ ಮಂಗಳೂರು ಸೆಂಟ್ರಲ್ ನಿಲ್ದಾಣಕ್ಕಾಗಲಿ ಬರುವುದಿಲ್ಲ. ಬದಲಾಗಿ ಪಡೀಲ್ ಬೈಪಾಸ್ ಮೂಲಕ ನೇರವಾಗಿ ಟ್ರ್ಯಾಕ್ ಚೇಂಜ್ ಮಾಡಿ ಗೋವಾ ಕಡೆಗೆ ಹೋಗಲಿದೆ. ಈ ವಿಚಾರ ಈಗ ರೈಲ್ವೆ ಪ್ರಯಾಣಿಕರಿಗೆ ಬೇಸರ ತರಿಸಿದೆ. ರೈಲ್ವೆ ಇಲಾಖೆ ಸಿದ್ಧಪಡಿಸಿರುವ ವಂದೇ ಭಾರತ್ ರೈಲಿನ ತಾತ್ಕಾಲಿಕ ವೇಳಾಪಟ್ಟಿ ಮಂಗಳೂರು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಳಗ್ಗೆ ಬಿಟ್ಟರೆ ರಾತ್ರಿ ತಲುಪುತ್ತೆ ವಂದೇ ಭಾರತ್. ಬೆಂಗಳೂರಿನ ಯಶವಂತಪುರದಿಂದ ಬೆಳಗ್ಗೆ 6:05ಕ್ಕೆ ಈ ವಂದೇ ಭಾರತ್ ರೈಲು ಹೊರಡಲಿದೆ. ಹಾಸನಕ್ಕೆ 9:10ಕ್ಕೆ ತಲುಪಿದರೆ ಸಕಲೇಶಪುರಕ್ಕೆ 9:55ಕ್ಕೆ ಬರಲಿದೆ. ಆನಂತರ ಸುಬ್ರಹ್ಮಣ್ಯ ರೋಡ್ಗೆ ಮಧ್ಯಾಹ್ನ 12:30ಕ್ಕೆ ಬಂದು ಅಲ್ಲಿಂದ ನೇರವಾಗಿ ಮಧ್ಯಾಹ್ನ 2 ಗಂಟೆಗೆ ಪಡೀಲ್ ತಲುಪಲಿದೆ. ಗಮನಿಸಿ, ಇದು ಪಡೀಲ್ ಬೈಪಾಸ್ ಮೂಲಕ ಹೋಗೋದ್ರಿಂದ ಮಂಗಳೂರು ಸಿಟಿಯೊಳಗೆ ಬರೋಲ್ಲ. ಅಲ್ಲಿಂದ ಮಧ್ಯಾಹ್ನ 2:40ಕ್ಕೆ ತೋಕೂರು ದಾಟಿ ಸಂಜೆ 7:15ಕ್ಕೆ ಗೋವಾದ ಮಡಗಾಮು ತಲುಪಲಿದೆ. ಅಂದ್ರೆ ಒಟ್ಟು ಪ್ರಯಾಣದ ಅವಧಿ ಸುಮಾರು 13 ಗಂಟೆ 10 ನಿಮಿಷಗಳು. ಇನ್ನು ಮಡಗಾಂನಿಂದ ಬೆಳಗ್ಗೆ 5:30ಕ್ಕೆ ಗೋವಾದ ಮಡಗಾಂನಿಂದ ಹೊರಡುವ ರೈಲು ತೋಕೂರು ಮೂಲಕ ಬೆಳಗ್ಗೆ 10:05ಕ್ಕೆ ಹಾದು ಪಡೀಲ್ಗೆ 11 ಗಂಟೆಗೆ ಬರಲಿದೆ. ಅಲ್ಲಿಂದ ಸುಬ್ರಹ್ಮಣ್ಯ ರೋಡ್ಗೆ 12:30ಕ್ಕೆ, ಸಕಲೇಶಪುರಕ್ಕೆ ಮಧ್ಯಾಹ್ನ 2:50ಕ್ಕೆ ತಲುಪಿ ಅಂತಿಮವಾಗಿ ಸಂಜೆ 6:40ಕ್ಕೆ ಬೆಂಗಳೂರಿನ ಯಶವಂತಪುರ ತಲುಪಲಿದೆ ಎಂದು ಪ್ರಸ್ತಾಪಿಸಲಾಗಿದೆ. ಬೆಂಗಳೂರಿಗೂ ಉಪಯೋಗ ಆಗಲ್ಲ. ಬೆಂಗಳೂರಿನಿಂದ ಮಂಗಳೂರಿಗೆ ಬೆಳಗಿನ ಸಮಯದಲ್ಲಿ ಸಂಚಾರಕ್ಕೆ ಈಗಾಗಲೇ ವಾರದಕ್ಕೆ 6 ದಿನ ಗೊಮ್ಮಟೇಶ್ವರ, ಮಂಗಳೂರು, ಕಾರವಾರ ಎಕ್ಸ್‌ಪ್ರೆಸ್ ಇದೆ. ವಂದೇ ಭಾರತ್ ರೈಲು ಸಾಮಾನ್ಯ ರೈಲಿಗಿಂತ 1 ಗಂಟೆ ಮುಂಚೆ ಮಂಗಳೂರು ತಲುಪಲಿದೆ. ಟಿಕೆಟ್ ದರ 3 ಪಟ್ಟು ಹೆಚ್ಚಿರಲಿದೆ. ಹೀಗಾಗಿ ಬೆಂಗಳೂರು-ಮಂಗಳೂರು ಸಂಚರಿಸುವ ಪ್ರಯಾಣಿಕರಿಗೆ ಹೆಚ್ಚಿನ ಲಾಭವಿಲ್ಲ. ಇನ್ನು ಬೆಂಗಳೂರಿನಿಂದ ಗೋವಾಕ್ಕೆ ಸಂಚರಿಸುವ ಪ್ರಯಾಣಿಕರಿಗಾಗಿ ಮಡಗಾಂಗೆ ನಿತ್ಯ ಯಶವಂತಪುರ ವಾಸ್ಕೋ ಎಕ್ಸ್‌ಪ್ರೆಸ್ ಸಂಚಾರ ನಡೆಸುತ್ತಿದೆ. ವಾಸ್ಕೋ ಎಕ್ಸ್‌ಪ್ರೆಸ್ಗಿಂತಲೂ ಸ್ಲೋ. ವಂದೇ ಭಾರತ್ ರೈಲು ಬೆಂಗಳೂರಿನಿಂದ ಮಂಗಳೂರು ತಲುಪಲು 13 ಗಂಟೆ 10 ನಿಮಿಷ ತೆಗೆದುಕೊಳ್ಳಲಿದೆ. ಈ ರೈಲು ಮಧ್ಯಾಹ್ನ 3:30ಕ್ಕೆ ಯಶವಂತಪುರ ಬಿಟ್ಟರೆ ಮರುದಿನ ಮಧ್ಯರಾತ್ರಿ 3:45ಕ್ಕೆ ಮಡಗಾಮು ತಲುಪುತ್ತಿದೆ. 12 ಗಂಟೆ 15 ನಿಮಿಷ ಸಮಯ ತೆಗೆದುಕೊಳ್ಳುತ್ತಿದೆ. ಆದರೆ ವಂದೇ ಭಾರತ್ ಎಕ್ಸ್‌ಪ್ರೆಸ್ 13 ಗಂಟೆ 10 ನಿಮಿಷ ತೆಗೆದುಕೊಳ್ಳುತ್ತಿದೆ. ಹೈಸ್ಪೀಡ್ ರೈಲಾದರೂ ಬೆಂಗಳೂರು ಗೋವಾ ನಡುವೆ ಸಾಮಾನ್ಯ ಎಕ್ಸ್‌ಪ್ರೆಸ್ ರೈಲಿಗಿಂತಲೂ ತಡವಾಗಿ ಸಂಚಾರ ನಡೆಸಲಿದೆ. 4 ಗಂಟೆಯ ಕನಸು ಭಗ್ನ, 8 ಗಂಟೆ ಜರ್ನಿ. ವಂದೇ ಭಾರತ್ ರೈಲು ಅಂದ್ರೆ ಎಲ್ಲರಿಗೂ ಒಂದೇ ನೆನಪಾಗೋದು ಅದರ ಸ್ಪೀಡ್. ಮಂಗಳೂರು ಮತ್ತು ಬೆಂಗಳೂರು ನಡುವೆ ವಂದೇ ಭಾರತ್ ಬಂದ್ರೆ ಕೇವಲ 4 ರಿಂದ 5 ಗಂಟೆಯಲ್ಲಿ ಊರು ಸೇರಬಹುದು ಅಂತ ಜನ ಅಂದುಕೊಂಡಿದ್ದರು. ಆದರೆ ಆ ಕನಸು ಈಗ ಭಗ್ನವಾಗಿದೆ. ಈ ಮಾರ್ಗದಲ್ಲಿರೋ ಸಿಂಗಲ್ ಲೈನ್ ಹಳಿ ಮತ್ತು ಘಾಟ್ ಸೆಕ್ಷನ್ ಕಾರಣದಿಂದಾಗಿ ರೈಲು ವೇಗವಾಗಿ ಹೋಗೋಕೆ ಸಾಧ್ಯವಿಲ್ಲ. ರೈಲ್ವೆ ಯಾತ್ರಿ ಸಮಿತಿಯವರು ಇದೇ ಮಾತನ್ನ ಎಷ್ಟೋ ದಿನಗಳಿಂದ ಹೇಳ್ತಾ ಬಂದಿದ್ರು. ಈಗ ತಾತ್ಕಾಲಿಕ ವೇಳಾಪಟ್ಟಿಯಲ್ಲಿ ಅದು ಕನ್ಫರ್ಮ್ ಆಗಿದೆ. ಯಶವಂತಪುರದಿಂದ ಪಡೀಲ್ ತಲುಪಲು ಈ ರೈಲು ಬರೋಬ್ಬರಿ 7 ಗಂಟೆ 55 ನಿಮಿಷ ತಗೊಳ್ಳುತ್ತೆ. ರೈಲ್ವೆ ಸಚಿವಾಲಯದ ಗಮನಕ್ಕೆ ಬಂದಿರೋ ಪ್ರಕಾರ ಸದ್ಯದ ಪರಿಸ್ಥಿತಿಯಲ್ಲಿ ವಂದೇ ಭಾರತ್ ರೈಲು ಸರಾಸರಿ ಗಂಟೆಗೆ 50 ಕಿಲೋಮೀಟರ್ಗಿಂತ ಕಡಿಮೆ ವೇಗದಲ್ಲಿ ಚಲಿಸಬೇಕಾಗುತ್ತೆ. ಇದು ವಂದೇ ಭಾರತ್ನಂಥ ಹೈ ಸ್ಪೀಡ್ ರೈಲಿಗೆ ಅನ್ವರ್ಥ ಆಗೋಲ್ಲ. ಹಾಗಾಗಿ ವೇಗವನ್ನು ಹೆಚ್ಚಿಸಲು ಪರ್ಯಾಲೋಚನೆ ಮಾಡಲು ಸೂಚಿಸಲಾಗಿದೆ. ಚಿಕ್ಕಬಾಣಾವರ ಮತ್ತು ಹಾಸನ ಜಂಕ್ಷನ್ ಮಧ್ಯೆ ವೇಗವನ್ನು 110 ರಿಂದ 130 ಕಿಲೋಮೀಟರ್ ಹೆಚ್ಚಿಸಿದರೆ ಮತ್ತು ಸಕಲೇಶಪುರ ಸುಬ್ರಹ್ಮಣ್ಯ ರೋಡ್ ಘಾಟ್ ಸೆಕ್ಷನ್ನಲ್ಲಿ ವೇಗವನ್ನು ಈಗಿರುವ 30 ಕಿಲೋಮೀಟರ್ನಿಂದ 40 ಕಿಲೋಮೀಟರ್ಗೆ ಏರಿಸಿದರೆ ಒಟ್ಟಾರೆ ಪ್ರಯಾಣದ ಸಮಯ ಕಡಿಮೆ ಆಗಬಹುದು ಅನ್ನೋದು ರೈಲ್ವೆ ಲೆಕ್ಕಾಚಾರ. ಆದರೆ ಘಾಟ್ ಸೆಕ್ಷನ್ನಲ್ಲಿ ವೇಗದ ಮಿತಿ ಮತ್ತು ರೈಲುಗಳ ಕ್ರಾಸಿಂಗ್ ದೊಡ್ಡ ಸವಾಲಾಗಿದೆ. ಹೊಸ ವಂದೇ ಭಾರತ್ ಬಗ್ಗೆ ಪ್ರಯಾಣಿಕ ಇತರೆ ಟೀಕೆಗಳು ಏನು? ಬೆಂಗಳೂರು ಮಂಗಳೂರು ನಡುವೆ ರೈಲು ಕೇಳಿದರೆ ಗೋವಾ ತನಕ ಓಡಿಸುವ ಅಗತ್ಯವೇನಿದೆ? ಗೋವಾ ಬೆಂಗಳೂರು ನಡುವೆ ನಿತ್ಯ ಒಂದು ರೈಲು ಸಂಚಾರ ನಡೆಸುತ್ತಿದ್ದು ಮಂಗಳೂರು ಮಾರ್ಗವಾಗಿ ವಂದೇ ಭಾರತ್ ಓಡಿಸುವ ಅಗತ್ಯವಿದೆಯೇ?
ಮಂಗಳೂರು, ಗೋವಾ ನಡುವೆ ಈಗಾಗಲೇ ವಂದೇ ಭಾರತ್ ರೈಲು ಸಂಚಾರ ನಡೆಸುತ್ತಿದ್ದು, ಬೆಂಗಳೂರಿನಿಂದ ಮಂಗಳೂರು ಮಾರ್ಗವಾಗಿ ಗೋವಾಗಕ್ಕೆ ರೈಲು ಓಡಿಸುತ್ತಿರುವುದು ಯಾಕೆ? ಮಾರ್ಗದ ಉಡುಪಿ, ಮುರುಡೇಶ್ವರ, ಕಾರವಾರ ಸೇರಿದಂತೆ ಹಲವು ನಿಲ್ದಾಣಗಳಿಗೆ ನಿಲುಗಡೆ ಯಾಕಿಲ್ಲ? ಈ ಮಾರ್ಗದಲ್ಲಿ ಸಾಮಾನ್ಯ ಎಕ್ಸ್‌ಪ್ರೆಸ್ ರೈಲುಗಳು ಸಂಚಾರ ನಡೆಸುತ್ತಿದ್ದು, ಅದೇ ಸಮಯಕ್ಕೆ ವಂದೇ ಭಾರತ್ ಓಡಿಸುವ ಅಗತ್ಯವೇನಿದೆ? ಬೆಂಗಳೂರು-ಮಂಗಳೂರು ನಡುವೆ ಸ್ಲೀಪರ್ ವಂದೇ ಭಾರತ್ ರೈಲಿನ ಅಗತ್ಯವಿತ್ತು. ಸಿಟ್ಟಿಂಗ್ ನೀಡುವ ಬದಲು ಸ್ಲೀಪರ್ ರೈಲು ನೀಡಬೇಕಿತ್ತು. ಬೆಂಗಳೂರು-ಗೋವಾ ನಡುವೆ 13 ತಾಸು ಕುಳಿತುಕೊಂಡು ಪ್ರಯಾಣ ಮಾಡುವುದು ಕಷ್ಟಕರ. ಯಶವಂತಪುರ, ಗೋವಾ ಹೊಸ ವಂದೇ ಭಾರತ್ ಎಕ್ಸ್‌ಪ್ರೆಸ್ ಆರಂಭಿಸಲು ರೈಲ್ವೆ ಇಲಾಖೆ ಮುಂದು. ವಂದೇ ಭಾರತ್ ಹೊಸ ರೈಲು ಮಾರ್ಗ ಹಾಗೂ ಸಂಚಾರ ಸಮಯದ ಬಗ್ಗೆ ಭಾರೀ ವಿರೋಧ. ಮಂಗಳೂರಿಗೂ ಹೋಗಲ್ಲ, ಬೆಂಗಳೂರಿನಿಂದ ಗೋವಾಕ್ಕೆ ಹೋಗುವ ಜನಕ್ಕೂ ಆಗಲ್ಲ ಎಂದ ಜನ. ವಾಸ್ಕೋ ಎಕ್ಸ್‌ಪ್ರೆಸ್ಗಿಂತ ನಿಧಾನವಾಗಿ ಸಂಚಾರ ನಡೆಸಲಿದೆ ವಂದೇ ಭಾರತ್. ಯಶವಂತಪುರ, ಗೋವಾ ಹೊಸ ವಂದೇ ಭಾರತ್ ರೈಲು ಬೆಂಗಳೂರಿಗೂ ಆಗಲ್ಲ, ಮಂಗಳೂರಿಗೂ ಹೋಗಲ್ಲ. ವಾಸ್ಕೋ ಎಕ್ಸ್‌ಪ್ರೆಸ್ಗಿಂತ ಸ್ಲೋ. ಬೆಂಗಳೂರು-ಮಂಗಳೂರು ನಡುವೆ ಹೊಸ ವಂದೇ ಭಾರತ್ ರೈಲು ಓಡಿಸಲು ರೈಲ್ವೆ ಇಲಾಖೆ ಮುಂದಾಗಿದೆ. ಆದರೆ ಈ ರೈಲು ಬೆಂಗಳೂರು ಜನಕ್ಕೆ ಹೆಚ್ಚಿನ ಉಪಯೋಗವಾಗಲ್ಲ. ಈಗಾಗಲೇ ಬೆಂಗಳೂರು-ಗೋವಾ, ಬೆಂಗಳೂರು-ಮಂಗಳೂರು ನಡುವೆ ಇದೇ ಸಮಯಕ್ಕೆ ಎಕ್ಸ್‌ಪ್ರೆಸ್ ರೈಲುಗಳು ಓಡಾಡುತ್ತಿದ್ದು, ಮತ್ತೆ ವಂದೇ ಭಾರತ್ ಓಡಿಸುವುದು ಏಕೆ ಎಂದು ಪ್ರಯಾಣಿಕರು ಪ್ರಶ್ನೆ ಮಾಡಿದ್ದಾರೆ. ಮಾತ್ರವಲ್ಲದೆ ರೈಲಿನ ವೇಗ, ನಿಲ್ದಾಣಗಳ ಬಗ್ಗೆಯೂ ಸಾಕಷ್ಟು ಟೀಕೆ ಕೇಳಿಬಂದಿದೆ. ಈ ವಿವರ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ನಲ್ಲಿನ ಭಾರತದ ಭವಿಷ್ಯವನ್ನು ರೂಪಿಸುತ್ತಿರುವ ಪ್ರಮುಖ ಮೂಲಸೌಕರ್ಯ ಯೋಜನೆಗಳ ಮಾಹಿತಿಗಾಗಿ ಇಷ್ಟಪಡಿಸಿ, ಹಂಚಿಕೊಳ್ಳಿ ಮತ್ತು ಚಂದಾದಾರರಾಗಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.